ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟೇ ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ಅಂದರೆ 2 ಜುಲೈ 2026 ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 137 ಅಡಿ 5 ಇಂಚು ಆಗಿರುವಂಥದ್ದು. ಇನ್ನು ಇವತ್ತಿನ ಒಳಹರಿವು, ಇವತ್ತಿನ ಇನ್ಫ್ಲೋ ನೋಡಿದರೆ 3369 ಕ್ಯೂಸೆಕ್ ನೀರು ಒಳಹರಿವು ಆಗಿರುವಂಥದ್ದು. ಸೊ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇದು ಏನೂ ಅಲ್ಲ. ಅಂದರೆ ಆದರೂ ಕೂಡ ನಿನ್ನೆ ಮೊನ್ನೆ ಈ ರೀತಿ 200-300 ಕ್ಯೂಸೆಕ್ ನೀರು ಬರ್ತಾಯಿತ್ತು. ಅದರಿಂದ 3000 ಕ್ಯೂಸೆಕ್ಕಿಗೆ ರೀಚ್ ಆಗಿದೆ. ಇದು ಒಳ್ಳೆಯ ಸುದ್ದಿ ಅಂತಲೇ ಅನ್ಬೋದು. ಇನ್ನು ಇವತ್ತಿನ ಹೊರಹರಿವು ನೋಡೋದಾದರೆ 209 ಕ್ಯೂಸೆಕ್ ಇದೆ. ಇದರಲ್ಲಿ ರೈಟ್ ಬ್ಯಾಂಕ್ ಚಾನಲ್ಗೆ ಯಾವುದೇ ರೀತಿ ನೀರು ಬಿಡಲಾಗ್ತಾ ಇಲ್ಲ. ಲೆಫ್ಟ್ ಬ್ಯಾಂಕ್ ಚಾನಲ್ಗೆ 50 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇದೆ. ಇನ್ನು ಸ್ಲೂಸ್ ಗೇಟ್ ಮೂಲಕ ನದಿಗೆ ಬಿಡುತ್ತಿರುವಂಥ ನೀರು 100 ಕ್ಯೂಸೆಕ್ ಇದೆ. ಇದು ಎವಾಪ್ರೇಷನ್, ಆವಿಯಾಗಿ ಹೋಗ್ತಿರುವಂಥ ನೀರು 58 ಕ್ಯೂಸೆಕ್ ಇದೆ. ಇನ್ನು ಲಾಸ್ಟ್ ಇಯರ್ ಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ ಈ ದಿನಾಂಕದಂದು 164 ಅಡಿ ಆಗಿತ್ತು. ಇನ್ನು ಲಾಸ್ಟ್ ಇಯರ್ನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ 11,875 ಕ್ಯೂಸೆಕ್ ನೀರು ಒಳಹರಿವು ಬಂದಿತ್ತು. ಹಾಗಾಗಿ ನಾನು ಮೊದಲೇ ಹೇಳಿದೆ, ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಏನೂ ಅಲ್ಲ ಅಂತ. ಇನ್ನು ಲಾಸ್ಟ್ ಇಯರ್ನ ಹೊರಹರಿವು ನೋಡೋದಾದರೆ 3,391 ಕ್ಯೂಸೆಕ್ ನೀರನ್ನು ಹೊರಹರಿವು ಮಾಡಲಾಗಿತ್ತು. ಇನ್ನು ಈ ಭಾಗದಲ್ಲಿ ಮಳೆ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, ಮಳೆ ಆಗ್ತಾ ಇದೆ. ತುಂತುರು ಮಳೆ ಅಂತ ಹೇಳ್ಬೋದು ಅಷ್ಟೇ. ಲೈಟ್ ಡ್ರಿಸ್ಲಿಂಗ್ ಆಗ್ತಾಯಿದೆ ಭದ್ರಾ ಡ್ಯಾಮ್ನ ಹತ್ತಿರ. ಆದರೆ ಕಳಸ ಮತ್ತು ಎನ್.ಆರ್. ಪುರ ಈ ಸೈಡಲ್ಲಿ ಮಳೆ ಚೆನ್ನಾಗಿ ಆಗ್ತಾಯಿದೆ. ಅಟ್ಲೀಸ್ಟ್ ಸಂಜೆ ಹೊತ್ತಿಗೆ ಚೆನ್ನಾಗಿ ಮಳೆ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಭದ್ರಾ ಡ್ಯಾಮ್ನ ಮಾಹಿತಿ ಸ್ನೇಹಿತರೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.